ಗುಡ್ ಈವ್ನಿಂಗ್ ಎಲ್ಲರಿಗೆ. ಪಾಟಿಗೆ ಪೇಂಟ್ ಮಾಡ್ತಾ ಇದ್ವಿ. ಪೇಂಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಪಾಟ್, ಯಾಕೆಂದರೆ ತುಂಬ ಹಳತ್ತಾಗಿದೆ ಇದು. ಪೇಂಟ್ ಎಲ್ಲ ಹಾಕಿ ಒಣಗಿದ ಮೇಲೆ ಒಳ್ಳೊಳ್ಳೆ ಗಿಡ ಉಂಟು, ಅದನ್ನೆಲ್ಲ ಹಾಕಿ ಇಡೋಣ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣುತ್ತೆ ಗಿಡ ಎಲ್ಲ ಮೇಲೆ ಇಟ್ಟರೆ ಎಲ್ಲ. ಅದಕ್ಕೆ ಪೇಂಟ್ ಮಾಡ್ತಾ ಇದ್ದೀನಿ ಈಗ ಪಾಟಿಗೆ, ಗಾರ್ಡನಿಂಗ್ ಮಾಡೋಣ ಅಂತ ಹೇಳಿ. ಓಕೆ ನೋಡಿ, ಎಲ್ಲ ಪೇಂಟಿಂಗ್ ಮಾಡಿ ಆಗಿದೆ. ಈಗ ಪೇಂಟಿಂಗ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೀವಿ ಒಣಗಲಿ ಅಂತೇಳಿ. ಓಕೆ, ಇವಾಗ ಒಣಗಿದೆ. ನೆಕ್ಸ್ಟ್ ಡೇ ನಾವು ಸಂಜೆ ಸ್ವಲ್ಪ ಗಿಡ ಎಲ್ಲ ಸಣ್ಣ ಸಣ್ಣ ಪಾಟಲ್ಲಿ ಕೆಲವು ಗಿಡ ಉಂಟು, ಅದನ್ನೆಲ್ಲ ನೆಡುವ ಅಂತ ಹೇಳಿ. ನೆಡುವಾಗ ನೋಡಿ, ಮೊದಲಿಗೆ ಪಾಟಲ್ಲಿ ಯಾವಾಗಲೂ ಕೆಳಗಡೆ ಏನಾದರೂ ಈ ರೀತಿ ದೊಡ್ಡ ಕಲ್ಲು ಏನಾದರೂ ಇದ್ದರೆ ಹಾಕಬೇಕು. ಆವಾಗ ನೀರು ಹಾಕುವಾಗೆಲ್ಲ ಸರಿಯಾಗಿ ಇದಾಗುತ್ತೆ, ಹಿಂಗೆ ಹೋಗುತ್ತೆ ನೀರು. ಇಲ್ದಿದ್ರೆ ಮಣ್ಣು ಕುತ್ಕೊಂಡು ನೀರು ಕೂಡ ಹೊರಗೆ ಹೋಗೋದಿದ್ರೆ ಗಿಡ ಎಲ್ಲ ಹಾಳಾಗುತ್ತೆ. ಉಳಿದ ಗಿಡ ಎಲ್ಲ ನಾವು ನೆಡ್ತೀವಿ. ಸಣ್ಣ ಸಣ್ಣ ಪಾಟಲ್ಲಿ ಇತ್ತು ನೋಡಿ, ಆ ಗಿಡವನ್ನೆಲ್ಲ ನಾನೀಗ ದೊಡ್ಡ ಪಾಟಿಗೆ ಹಾಕ್ತಾಯಿದ್ದೀನಿ. ದೊಡ್ಡ ಪಾಟಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅದು ಆಗುತ್ತೆ ಅಂತ ಹೇಳಿ. ದಾಸವಾಳ ಗಿಡ ತುಂಬ ಚೆನ್ನಾಗಿದೆ ಇದು. ನಿಮಗೆ ಮೊದಲು ನಾನು ಒಮ್ಮೆ ತೋರಿಸಿದ್ದೆ, ನಾನು ಇದಕ್ಕೆ ಹೋಗಿದ್ದೆ ನೋಡಿ, ನರ್ಸರಿಗೆ ಹೋಗಿದ್ದೆ, ಆವಾಗ ತಗೊಂಡು ಬಂದಿದ್ದೆ ಇದು ಗಿಡವನ್ನು ನಾನು. ಇದು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇದೊಂದು ಡೇಲಿಯಾ ಗಿಡ. ಇದು ಒಮ್ಮೆ ಹೂ ಬಿಟ್ಟು ಹೋಗುತ್ತೆ, ಆಮೇಲೆ ಅದರ ಕಾಂಡದಿಂದ ಅಂದರೆ ಬೇರೆ ಇರುತ್ತಿರಬೇಕು ಅದರಲ್ಲಿ, ಅಂದರೆ ಗೆಡ್ಡೆ ಅಂತ ಹೇಳ್ತೀನಿ, ಗೆಡ್ಡೆ ಇರುತ್ತಿರಬೇಕು. ಇನ್ನೊಮ್ಮೆ ಅಲ್ಲಿಂದಲೇ ಚಿಗುರುತ್ತೆ ಅದು. ಒಮ್ಮೆ ಹೂ ಬಿಡುತ್ತೆ, ಎಲ್ಲ ಇದಾಗುತ್ತೆ, ಹಾಳಾಗುತ್ತೆ, ಆಮೇಲೆ ಇನ್ನೊಮ್ಮೆ ಚಿಗುರುತ್ತೆ. ಚೆನ್ನಾಗಿರುತ್ತೆ. ಇದು ಕೂಡ ಇನ್ನೊಂದು ಗಿಡ ನಂದು. ಇದು ಅಲೋವೆರಾ ಗಿಡ. ಇದನ್ನು ಕೂಡ ಮಣ್ಣಲ್ಲಿ ನೆಟ್ಟರು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಕೆಲವು ನೆಟ್ಟಿದ್ದೀನಿ ನಾನು ನೋಡಿ ಪಾಟಲ್ಲಿ. ಇನ್ನೊಮ್ಮೆ ನಾನು ಗಾರ್ಡನ್ ಕರೆಕ್ಟಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಗುಲಾಬಿ ಗಿಡ ಇತ್ತು, ಅದನ್ನು ಕೂಡ ನಾನು ಮಣ್ಣಲ್ಲೇ ನೆಡ್ತಾ ಇದ್ದೀನಿ. ಮಣ್ಣಲ್ಲಿ ನೆಟ್ಟರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಎಲ್ಲ ಹೂವು ಪಾಟಿಗಿಂತ. ಓಕೆ, ಇವಾಗ ನನ್ನ ಮಗ ಚೆನ್ನಾಗಿ, ಅವನಿಗೆ ಕೆಲಸ ಬೆಳಿಗ್ಗೆ ನೀರು ಹಾಕೋದಿಲ್ಲ ಅವನೇ ಹೆಚ್ಚಾಗಿ. ಇವಾಗಲ್ಲ, ಮೊದಲಿಂದ ಕೂಡ ಹಾಗೆ ನನ್ನ ಮಕ್ಕಳೇ ಬೆಳಿಗ್ಗೆ ಎದ್ದು ನೀರು ಹಾಕ್ತಾರೆ. ಇವತ್ತೀಗ ನೆಟ್ಟಾದಮೇಲೆ ಅವನಿಗೆ ಒಮ್ಮೆ ಎಲ್ಲಕ್ಕೆ ನೀರು ಹಾಕಲಿಕ್ಕೆ ಹೇಳಿದೆ. ಓಕೆ, ನನಗೀಗ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ. ಫೇಸ್ ವಾಶ್ ಮಾಡ್ತಾ ಇದ್ದೀನಿ ನಾನು ನೋಡಿ. ನಾನು ಇದು ಚಾರ್ಕೋಲ್ ಸೋಪ್, ಹರ್ಬಲ್ ಸೋಪ್ ನಿಮಗೆ ಮೊದಲು ಕೂಡ ತೋರಿಸಿದೆ, ಗುಡ್ ವೈಬ್ಸ್ ಇದ್ದು ತುಂಬ ಚೆನ್ನಾಗಿದೆ. ನಾನು ಇನ್ನೊಂದು ಕೂಡ ತರಿಸಿದ್ದೀನಿ, ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಇದು ನನಗೆ. ಯಾರಿಗಾದರೂ ಬೇಕಿದ್ದರೆ ನೀವು ತರಿಸ್ಬೋದು, ಅದರ ಲಿಂಕ್ ನಾನು ಹಾಕಿರ್ತೀನಿ. ಮತ್ತು ನೋಡಿ, ಇದು ಲ್ಯಾವೆಂಡರ್ ನಾನು ಯೂಸ್ ಮಾಡೋದು. ತುಂಬ ಜನ ಕೇಳ್ತಾರೆ ಯಾವುದು ಯೂಸ್ ಮಾಡ್ತಾ ಇದ್ದೀರಂತ. ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ. ವಿಟಮಿನ್ ಇ ಎಲ್ಲ ಬಾಡಿ ಲೋಷನ್ಸ್ ಇದು. ಆಮೇಲೆ ಇದೆಲ್ಲ ನಂದು ಸನ್ಸ್ಕ್ರೀನ್ಸ್. ಈಗ ಇದು ಸನ್ಸ್ಕ್ರೀನ್ ಸಿಗೋದಿಲ್ಲ, ಅಂದರೆ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಉಂಟು. ಆದರೂ ಬೇರೆ ಯಾವುದಾದ್ರೂ ಒಳ್ಳೆದಿದ್ರೆ ನಾನು ನಿಮಗೆ ಖಂಡಿತವಾಗ್ಲೂ ತಂದು ಇದು ಮಾಡ್ತೀನಿ ನೋಡಿ. ಇದು ಫೂಟ್ ಸ್ಕ್ರಬ್. ಇದು ಇನ್ನೂ ಕೂಡ ನಾನು ಇದರದ್ದು ರಿವ್ಯೂ ನಾನು ಮಾಡಲಿಲ್ಲ. ಅದು ಯೂಸ್ ಮಾಡಿ ಒಳ್ಳೆದಿದಾ ಇಲ್ವಾ ಅಂತ ಹೇಳಿ ಆಮೇಲೆ ನಿಮಗೆ ರಿವ್ಯೂ ಖಂಡಿತವಾಗ್ಲೂ ಕೊಡ್ತೀನಿ. ಇದೆಲ್ಲ ನಾನು ತೋರಿಸಿದ್ದೀನಿ ನಿಮಗೆಲ್ಲ. ಶಾಂಪೂಸ್ ನಾನು ಒಮ್ಮೆ ತೋರಿಸಿದ್ದೀನಿ ಯಾವುದೆಲ್ಲ ಒಳ್ಳೆಯದು ಯಾವುದಕ್ಕೆ ಅಂತ ಹೇಳಿ. ನೀಮ್, ಎಲೋವೆರಾ, ಪಪ್ಪಾಯ, ಜಿಂಜರ್, ಒಂದೊಂದಕ್ಕಿದು. ಕೆಲವು ಡ್ಯಾಂಡ್ರಫಿಗೆ, ಕೆಲವು ಸ್ಟ್ರೆಂತ್ ಬರಲಿಕ್ಕೆ, ಕೆಲವು ಇಚ್ಚಿಂಗ್ಗೆ, ತುಂಬ ಉಂಟು ಶ್ಯಾಂಪೂಸು. ಇದು ನೋಡಿ, ಇದು ನಾನು ಇನ್ನೂ ಕೂಡ ರಿವ್ಯೂ ಕೊಡೋದು ನಿಮಗೆ, ಯಾಕೆಂದರೆ ನಾನು ಯೂಸ್ ಮಾಡಲಿಲ್ಲ. ಯೂಸ್ ಮಾಡಿ ಅದು ಒಳ್ಳೆದಿದ್ದರೆ ಮಾತ್ರ ನಾನು ನಿಮಗೆ ತೋರಿಸೋದು. ಹಾಗಾಗಿ ಇದನ್ನು ನಾನು ಸೈಡಲ್ಲೇ ಇಟ್ಟಿದ್ದೀನಿ. ಪೆಡಿಕ್ಯೂರ್ದೆಲ್ಲ ಇದು. ಅದು ಯೂಸ್ ಮಾಡಿ ಆಮೇಲೆ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಓಕೆ, ನೋಡಿದ್ರಲ್ಲ ಏನೆಲ್ಲ ಉಂಟಂತ ಹೇಳಿ. ಈಗ ನಾನು ಗುಡ್ ವೈಬ್ಸ್ ವಿಟಮಿನ್ ಇ ಬಾಡಿ ಲೋಷನ್ ಹಾಕ್ತಾ ಇದ್ದೀನಿ. ಸುಮಾರು ಟೈಮಿಂದ ನಿಮಗೆ ಹೇಳ್ತಾ ಇದ್ದೀನಿ ನಾನು ಅದನ್ನೇ ಹಾಕ್ತಾ ಇದ್ದೀನಿ ಅಂತ ಹೇಳಿ. ಎನಿಸ್ಬೋದು ನೀವು ಇವತ್ತೇನು ಇನ್ನೊಮ್ಮೆ ತೋರಿಸ್ತಾ ಇದ್ದಾರೆ ಎಲ್ಲ ಅಂತ ಹೇಳಿ. ನಾನು ಯಾಕೆ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ, ಪರ್ಪಲಲ್ಲಿ ಇವತ್ತು ಸ್ಕಿನ್ ಕೇರ್ ಆಫರ್ ಇದೆ, ಸೇಲ್ ಇದೆ. ಗುಡ್ ವೈಬ್ಸಲ್ಲಿ 50% ತನಕ ನಿಮಗೆ ಸೇಲ್ ಇದೆ, ಅಂದರೆ ಆಫ್ ಇದೆ. ಹಾಗಾಗಿ ನಾನು ಇವತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ಹೇಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಇವತ್ತು ಸ್ಕಿನ್ ಕೇರ್ ಮತ್ತು ಮೇಕಪ್ ಎರಡರಲ್ಲಿ ಕೂಡ 50% ಆಫ್ ಇದೆ. ಪರ್ಪಲಲ್ಲಿ, ಗುಡ್ ವೈಬ್ಸಲ್ಲಿ ಕೂಡ ಉಂಟು.
ಹಾಗಾಗಿ ನಾನು ನನ್ನ ಹತ್ರ ಇರುವ ಇನ್ನೊಮ್ಮೆ ನಿಮಗೆ ತೋರಿಸಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿಕ್ಕಿದ್ರೆ ತೊಗೊಳ್ಳೋದವರು ಇವಾಗ ತೊಗೊಳ್ಳಿಕ್ಕಿದ್ರೆ ತೊಗೊಳ್ಳಿ ಅಂತ ಹೇಳಿ. ಆಫ್ ಇರುವಾಗ ನಾವು ತೊಗೊಂಡು ಬಂದರೆ ತುಂಬ ಒಳ್ಳೆಯದಂತ ಹೇಳಿ 50% ಅದು ಕೂಡ ಆಫ್ ಇದೆ. ಹಾಗಾಗಿ ನಾನು ಇನ್ನೊಮ್ಮೆ ನಿಮಗೆ ಹೇಳಿದ್ದೀನಿ, ಯಾರಿಗಾದರೂ ಬೇಕಿದ್ದರೆ ತೊಗೊಳ್ಳಿ, ಬೇಡದಿದ್ದರೂ ಬೇಡ. ಓಕೆ, ಇವಾಗ ನಾನು ಮಾರ್ಕೆಟಿಗೆ ಹೊರಟಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ತರಲಿಕ್ಕೆ ಉಂಟು. ಹಾಗಾಗಿ ಹೊರಗಡೆ ಗಿಡದ ಕೆಲಸ ಆಯಿತು, ನೀವು ಆಲ್ರೆಡಿ ನೋಡಿದ್ರಿ. ಸ್ವಲ್ಪ ನಾನು ನೆಟ್ಟಿದ್ದೀನಿ, ಸ್ವಲ್ಪನೇ ಮಾಡಿದರೆ ಮಾತ್ರ ಆಗುತ್ತೆ. ಒಂದೇ ದಿನ ನನಗೆ ಆಗೋದಿಲ್ಲ, ಯಾಕಂದರೆ ಈಚೆ ವೀಡಿಯೋ ಅದು ಇದಂತ ಆಗುತ್ತೆ. ಹಾಗಾಗಿ ಒಂದೇ ದಿನ ಆಗೋದಿಲ್ಲ, ಸ್ವಲ್ಪವಾಗಿ ಮಾಡ್ತಾ ಇದ್ದೀನಿ. ಈಗ ನಾನು ಹೊರಡ್ತೀನಿ, ಹೊರಡಿ ಆದಮೇಲೆ ನಿಮಗೆ ಸಿಗ್ತೀನಿ. ನಾನು ಈ ಲಿಪ್ಸ್ಟಿಕ್ಕನ್ನು ಹಾಕಿದ್ದೆ ಮೊನ್ನೆ ವ್ಲಾಗಲ್ಲಿ, ನೀವು ಮೊನ್ನೆ ವ್ಲಾಗಲ್ಲಿ ನೀವು ನೋಡಿರ್ಬೋದು. ಇವಾಗ ಸರಿ ಹಾಕಲಿಲ್ಲ, ನಾನು ವ್ಲಾಗಲ್ಲಿ ನೀವು ನೋಡಿರ್ಬೋದು. ಹಾಕಿದ್ದೆ, ತುಂಬ ಜನರಿಗೆ ಇಷ್ಟ ಆಯಿತು. ಯಾವ ಲಿಪ್ಸ್ಟಿಕ್ ಅಂತ ಕೇಳ್ತಾನೆ ಇದ್ರು. ನಾನು ಮೊನ್ನೆ ಇದರ ರಿವ್ಯೂ ಕೊಟ್ಟಿದ್ದೀನಿ ಆಲ್ರೆಡಿ. ಆದರೂ ಯಾರಾದರೂ ನೋಡಲಿಲ್ಲದಿದ್ದರೆ ಇದು ಐ ಆಮ್ಸ್ಟರ್ಡ್ಯಾಮ್ ಅಂತ ಹೇಳಿ ತುಂಬ ಚೆನ್ನಾಗಿದೆ. ನಾನು ಮೊನ್ನೆ ಕರೆಕ್ಟಾಗಿ ರಿವ್ಯೂ ಕೊಟ್ಟಿದ್ದೀನಿ. ಅದರ ಲಿಂಕ್ ಬೇಕಿದ್ರೆ ನಾನು ಕೆಳಗಡೆ ಹಾಕ್ತೀನಿ, ನನ್ನ ವಿಡಿಯೋ ಲಿಂಕ್ ಹಾಕ್ತೀನಿ. ನೀವು ನೋಡ್ಬೋದು ರಿವ್ಯೂ ಯಾವ ರೀತಿ ಇದೆ ಅಂತ. ಒಮ್ಮೆ ಹಾಕಿದರೆ ಇದು ಹೋಗೋದೇ ಇಲ್ಲ. ಮೊನ್ನೆ ಒಬ್ಬರು ಕಮೆಂಟಲ್ಲಿ ಕೂಡ ಹೇಳ್ತಾ ಇದ್ರು, ಅಕ್ಕ ಸ್ನಾನ ಮಾಡಿದರೂ ಹೋಗ್ತಾ ಇಲ್ಲ ಅಂತ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಹೌದು, ಯಾರಿಗಾದರೂ ಹೊರಗಡೆ ಕೆಲಸ ಮಾಡೋರಿಗೆ ಹೋಗೋರಿಗೆಲ್ಲ ತುಂಬ ಒಳ್ಳೆಯದು, ಯಾಕೆಂದರೆ ಇದರದ್ದು ಬೇಗ ಹೋಗಲ್ಲ. ಹಾಗಾಗಿ ನಾನು ಹೇಳಿದೆ, ಇದನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಯಾವ ಒಳ್ಳೆ ವಸ್ತು ಉಂಟು ನನಗೆ ಅದು ಪದೇ ಹೇಳೋದು ಅಭ್ಯಾಸ. ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ತಗೊಳ್ಳೋದಿದ್ದರೆ ಅಥವಾ ಸ್ವಲ್ಪ ಕಾಸ್ಟ್ಲಿ ಅಂತ ಎನಿಸ್ಬೋದು, ಆದರೆ ತುಂಬ ಚೆನ್ನಾಗಿದೆ. ಯಾರಾದರೂ ತೊಗೊಳ್ಳಿಕ್ಕಿದ್ರೆ ನೀವು ತೊಗೊಳ್ಬೋದು, ತೊಗೊಳ್ಳಿಕ್ಕಿದ್ರೆ ಮಾತ್ರ ನೀವು ತೊಗೊಳ್ಬೋದು. ಇವತ್ತು ನೈಟ್ ನಾನು ವೆಜ್ ಥಾಲಿ ಮಾಡಿದ್ದೆ. ಇದರ ರೆಸಿಪಿಯನ್ನು ನಾನು ಹಾಕಿದ್ದೀನಿ, ಬೆಳಿಗ್ಗೆ ಹಾಕಿದ್ದೀನಿ. ಹಾಗಾಗಿ ಯಾರಾದರೂ ನೋಡಲಿಲ್ಲದಿದ್ದರೆ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಇದೇ ಲಿಂಕ್, ಅಲ್ಲಿಂದ ನೀವು ನೋಡ್ಬೋದು. ವೆಜ್ ಥಾಲಿ ಮಾಡಿದ್ದು ಇಲ್ಲಿ ನೋಡಿ, ನವಿಲು ಬಂದಿದೆ ಬೆಳಿಗ್ಗೆನೇ, ಅದನ್ನೇ ಮಕ್ಕಳು ತೆಗೆದಿದ್ದಾರೆ. ನಮ್ಮ ಮನೆ ಮುಂದೆ ಇದೆ ನೋಡಿ ಹಾರಿ ಹೋಯ್ತದು. ಓಕೆ, ಇವಾಗ ಬೆಳಿಗ್ಗೆ ನಾನಿವತ್ತು ಸೇಮಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಈಗಷ್ಟೇ ಬ್ರೇಕ್ಫಾಸ್ಟ್ ಆಗಿ ಕೂತ್ಕೊಂಡೆ ಅಷ್ಟೇ, ಸಾಕಾಗಿ ಹೋಯಿತು. ಯಾಕೆಂದರೆ ಸ್ವಲ್ಪ ಮನೆ ಕೆಲಸ ಅದು ಇದಂತೆಲ್ಲ ಆಗಿ ಬ್ರೇಕ್ಫಾಸ್ಟಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ತುಂಬ ಚೆನ್ನಾಗಾಗುತ್ತೆ, ಮಕ್ಕಳಿಗೆಲ್ಲ ಇಷ್ಟ. ಆದರೆ ದೊಡ್ಡವನಿಗೆ ಅಷ್ಟು ಇಷ್ಟ ಇಲ್ಲ. ಅವನಿಗೆ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಯಾವುದು ಕೂಡ ಇಷ್ಟ ಇಲ್ಲ. ಖಾಲಿ ಉಳ್ದದ್ದೆಲ್ಲ ತಿಂತಾನೆ, ಅದು ಮಾತ್ರ ಅವನಿಗೆ ಇಷ್ಟನೇ ಇಲ್ಲ ಯಾವಾಗಲೂ. ಆದರೂ ನಾವು ತಿನ್ನಿಸ್ತೀವಿ, ಏನು ಇದ್ದರೂ ತಿನ್ನಲೇಬೇಕು ಮಕ್ಕಳು. ಅದು ಬೇಡ ಇದು ಬೇಡ ಅಂತ ಹೇಳಲಿಕ್ಕಿಲ್ಲ, ಅವರಿಗೆ ತಿನ್ನಲೇಬೇಕು. ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ತಿನ್ನಬೇಕಂತ ಹೇಳಿ. ಲಂಚಿಗೆ ಇವಾಗ ಆಲ್ರೆಡಿ ನಿನ್ನೆ ಪನ್ನೀರ್ ಮಾಡಿದ್ದು ಉಂಟು, ಹಾಗೆಯೇ ಅದನ್ನೇ ಯೂಸ್ ಮಾಡ್ತೀವಿ. ಮಧ್ಯಾಹ್ನಕ್ಕೆ ಸಾಕು, ಮತ್ತು ಸ್ವಲ್ಪ ಬೇಳೆ ಸಾರು ಕೂಡ ಉಂಟು. ಇವಾಗ ರೈಸಿಗೆ ಇಟ್ಟಿದ್ದೀನಿ, ರೈಸ್ ಆಗ್ತಾನೆ ಉಂಟು. ಇವನ್ ನಿನ್ನೆ ರಾತ್ರಿ ಎಷ್ಟು ಗಂಟೆ ಆಗಿದೆ? 4 ಗಂಟೆ ಆಗಿದೆ. 4 ಗಂಟೆಗೆ ಮಲಗಿದ್ದಾನೆ. ಏನು ಮಾಡ್ತಾಯಿದ್ದೆ 4 ಗಂಟೆ ತನಕ? 4 ಗಂಟೆ ತನಕ ಹೊರಗಡೆ ಅವನಿಗೆ ವಾಚ್ಮೆನ್ ಡ್ಯೂಟಿ ಕೊಟ್ಟಿದ್ದೆ ನಾನು, ಅದನ್ನು ಮಾಡ್ತಾಯಿದ್ದ. ವೀಡಿಯೋ ಮಾಡ್ತಾಯಿದ್ದೆ ಅವನದು. 10th ಬಂದಿದ್ದೆ ನಾನು. ಅವನದು ಕೂಡ ಯೂಟ್ಯೂಬ್ ಚಾನಲ್ ಉಂಟು, ನಿಮಗೆ ಆಲ್ರೆಡಿ ಗೊತ್ತುಂಟು ಎಲ್ಲರಿಗೂ, ಯೂಟ್ಯೂಬ್ ಚಾನಲ್ ಉಂಟು. ಆದರೆ 10th ಬಂದಿದ್ದೆ ನಾನು, ಅವನಿಗೆ ಸ್ಟಾಪ್ ಮಾಡಿಸಿದ್ದೆ. ಇವಾಗ ರಜೆಯಲ್ಲಿ ಈಗ ಇನ್ನೊಮ್ಮೆ ಸ್ಟಾರ್ಟ್ ಮಾಡಿದ್ದಾನೆ. ಹಾಗಾಗಿ ನಿನ್ನೆ ನೈಟಿಗೆ ಕೂತ್ಕೊಂಡು 4 ಗಂಟೆಗೆ ಮಲಗಿದ್ದಾನೆ. ಇವತ್ತು ಬೆಳಿಗ್ಗೆ ಏಳುವಾಗ 10 ಗಂಟೆ ದಾಟಿದ್ದೆ. ಅವನು ಎಲ್ಲ ಇದು ವೀಡಿಯೋಸ್ ಎಲ್ಲ ಇದು ಮಾಡಿ ಅಪ್ಲೋಡ್ ಮಾಡಿ ಹಾಕ್ತಾ ಇರಬೇಕು. ಹಾಕಿ ಆಯಿತಾ? ಓಕೆ, ಆಯ್ತಂತೆ, ಹಾಕಿದ್ದಾನಂತೆ ಇವತ್ತು. ಯಾರಾದರೂ ನೋಡಲಿಕ್ಕಿದ್ರೆ ನೋಡ್ಬೋದು. ಗೇಮ್ಸ್ ವೀಡಿಯೋನೇ ಹಾಕೋದು ಅವನು. ಗೇಮ್ಸ್ ನಮಗೆ ದೊಡ್ಡವರಿಗೆಲ್ಲ ಎಂತ ಅರ್ಥ ಆಗೋದಿಲ್ಲ. ಆ ಮಕ್ಕಳು ಯಾರಾದರೂ ಗೇಮ್ಸ್ ಆಟ ಆಡೋರಿದ್ದರೆ ಅವರಿಗೆ ಆಗುತ್ತೆ ಅಷ್ಟೇ. ಲೆವಿಟೇಷನ್ 4D ಅಂತ ಹೇಳಿ ಅವನ ಯೂಟ್ಯೂಬ್ ಚಾನಲ್ ಹೆಸರು. ಅದರದ್ದು ನಾನು ಲಿಂಕೆಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬೇಕಿದ್ರೆ ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಆಟ ಆಡೋದು ಇಷ್ಟ ಇದ್ದರೆ, ಗೇಮ್ಸ್ ಎಲ್ಲ ಇಷ್ಟ ಇದ್ದರೆ ನೀವು ನೋಡ್ಬೋದು. ಅವನೇ ಗೇಮ್ಸ್ ಮಾಡಿ ಎಲ್ಲ ಹಾಕ್ತಾನೆ. ಇನ್ನೊಬ್ಬ ಬೆಳಿಗ್ಗೆನೇ ಆರ್ಟಿಸ್ಟ್, ನಮ್ಮ ಮನೇಲಿ ಒಬ್ಬ ಪೇಂಟರ್ ಹೊರಟಿದ್ದಾನೆ ಪೇಂಟಿಂಗ್ ಮಾಡಲಿಕ್ಕೆಲ್ಲ. ಪೇಂಟಿಂಗ್ ಅಂದರೆ ಇಷ್ಟ ಅವನಿಗೆ, ಡ್ರಾಯಿಂಗ್ ಮಾಡೋದೆಲ್ಲ. ಆರ್ಟಿಸ್ಟ್ ಹೊರಟಿದ್ದಾನೆ ಬೆಳಿಗ್ಗೆ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ನಮ್ಮ ಆರ್ಟಿಸ್ಟ್
ಕಾಲಕ್ಕಿಲೆ ತೋರಿಸು, ಈಚೆ ಬಾ, ತೋರಿಸು ಏನು ಮಾಡಿದ್ದೆ ಅಂತ ಹೇಳಿ. ಹತ್ರ ಬಾ. ಯಾರದು? ಭೀಮಾ? ಓ ಅವಂದ. ಇನ್ನೊಂದು ಗಿಟಾರ್ ಆರ್ಟ್ ಬೈ ರಾಯ್ಸ್ಟನ್. ಓ ಸೂಪರ್ ಆಗಿದೆ. ರಾಯ್ಸ್ಟನ್ ಯಾರು? ನೀನು ರಾಯ್ಸ್ಟನಾ? ದೊಡ್ಡ ಆರ್ಟಿಸ್ಟಾ ನೀನು? ಪೇಂಟಿಂಗ್ ಮಾಡಲಿಕ್ಕೆ ಬೇಕಂದ್ರೆ ಬನ್ನಿ, 100 ರೂಪಾಯಿ ಒಂದು ಬೆಳ್ಳಿಗೆ. ನಿನಗೆ ಯಾರು ಕೊಡ್ತಾರೆ 100 ರೂಪಾಯಿ? ಹೋಗು. ತುಂಬ ಜನ ಕೇಳ್ತಾ ಇದ್ರು ಗಿಳಿ ಎಲ್ಲಿ ಇಟ್ಟಿದ್ದೀರ ಅಂತ ಹೇಳಿ. ಗಿಳಿ ನೋಡಿ ನಾನು ಇಲ್ಲಿ ಹೊರಗಡೆ ಇಟ್ಟಿದ್ದೀನಿ, ಹೊರಗಡೆ ಸೈಡ್ ಇಟ್ಟಿದ್ದೀನಿ. ಇನ್ನೂ ಕೂಡ ಕಾರ್ಪೆಂಟರ್ ಬಂದು ಅದನ್ನು ಒಂದು ಸರಿಯಾದ ಜಾಗದಲ್ಲಿ ನನಗೆ ಇಡ್ಲಿಕ್ಕೆ ಉಂಟು. ಇವಾಗ ನಾನು ಜಸ್ಟ್ ಅಲ್ಲಿ ಇಟ್ಟಿದ್ದೀನಿ. ಇನ್ನೊಮ್ಮೆ ನಾನು ಸರಿಯಾಗಿ ಒಂದು ಜಾಗದಲ್ಲಿ ಇಟ್ಟು ನಿಮಗೆಲ್ಲ ಕರೆಕ್ಟಾಗಿ ತೋರಿಸ್ತೀನಿ. ಮಕ್ಕಳು ನೋಡಿ ಪಪ್ಸ್ ತಿಂತಾ ಇದ್ದಾರೆ. ಇವಾಗ ರಜೆಯಲ್ಲಿದ್ದರೆ ಹಾಗೆ ಇಡೀ ದಿನ ಅವ್ರಿಗೆ ಏನಾದ್ರು ತಿನ್ನಲಿಕ್ಕೆ ಬೇಕೇ ಬೇಕು. ಇಲ್ಲಿ ಪಪ್ಸ್ ಒಳ್ಳೆ ಸಿಗುತ್ತೆ, ಹಾಗಾಗಿ ಹೋಗಿ ಪಪ್ಸ್ ತೊಗೊಂಡು ಬಂದಿದ್ದಾರೆ, ಅದನ್ನೇ ತಿಂತಾ ಇದ್ದಾರೆ. ಮಕ್ಕಳಿಗೆ ತುಂಬ ತಿಂಡಿ ಮಾಡಿ ಇಡಬೇಕು ರಜೆಯಲ್ಲಿ. ಅವ್ರಿಗೆ ಎಷ್ಟು ಇದ್ದರೂ ಸಾಕಾಗೋದಿಲ್ಲ, ತಿಂತಾನೆ ಇರ್ತಾರೆ. ಹಾಗಾಗಿ ನನಗೆ ತುಂಬ ತಿಂಡಿ ಎಲ್ಲ ಮಾಡಿ ಇಡಬೇಕು. ನೋಡಿ ಇದು ಸತೀಶ್ ಅವರು, ನಾನು ಹೇಳಿದ್ದೆ ಅಲ್ಲ ನಿಮಗೆ ಮಾವಿನ ಹಣ್ಣು ತರ್ತಾರೆ ಅಂತೇಳಿ. ನೋಡಿ ತೊಗೊಂಡು ಬಂದಿದ್ದಾರೆ ಅವರು ಮಾವಿನಕಾಯಿ ತೊಗೊಂಡು ಬಂದಿದ್ದಾರೆ. ನೋಡಿ ಇದರದ್ದೇನಾದರೂ ಉಪ್ಪಿನಕಾಯಿ ಏನಾದರೂ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ನನಗೇನಿಸುತ್ತೆ ಹೀಗೆ ತಿಂದು ಖಾಲಿ ಮಾಡ್ತೀವಂತ ಹೇಳಿ ನಾವು. ನೋಡಿ ಮೊನ್ನೆ ಉಳಿದ ಪೇಂಟನ್ನು ನಾನು ಇದಕ್ಕೆ ಕೂಡ ಹಾಕಿದ್ದೆ. ಹೊರಗಡೆ ಬಂದಿದ್ದೀನಿ. ಮಕ್ಕಳು ಇಲ್ಲೊಂದು ಪೇರ್ಲೆ ಗಿಡ ಉಂಟು, ಅದಕ್ಕೆ ಹತ್ತಿದ್ದಾರೆ. ನಾನು ಕೂಡ ಮದುವೆ ಆದ ಮೊದಲಕ್ಕಿಂತನೂ ಮರ ಗಿಡ ಎಲ್ಲ ಹತ್ತಿದ್ದೆ. ಪೇರ್ಲೆ ಹಣ್ಣು ಮಾವಿನ ಹಣ್ಣು ಎಲ್ಲ ತೆಗೆದು ತಿಂತಾ ಇದ್ದೆ. ಮಕ್ಕಳು ರಜೆಯಲ್ಲಿ ಹಾಗೆ ಇಲ್ಲಿ ಒಂದು ಮುಂದೆ ಪೇರ್ಲೆ ಗಿಡ ಉಂಟು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನನಗೆ ಹೀಗೆ ಇದ್ದರೆ ತುಂಬ ಇಷ್ಟ. ತುಂಬ ಹಣ್ಣಾಗಿದ್ದು ನನಗೆ ಇಷ್ಟ ಇಲ್ಲ. ಸ್ವಲ್ಪ ಕಾಯಿ ಇರುತ್ತೆ ನೋಡಿ ಈ ರೀತಿ, ಅದು ತುಂಬ ಒಳ್ಳೆಯದಾಗುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಸ್ವಲ್ಪ ಉಪ್ಪು ಎಲ್ಲ ಹಾಕಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ಕೆಂಪು ಇರಬೇಕು, ಇದು ಆಲ್ಮೋಸ್ಟ್ ಕೆಂಪು ಇರಬೇಕು ಒಳಗಡೆ. ನೋಡಬೇಕು, ನಾನು ಫಸ್ಟ್ ಟೈಮ್ ತೆಗೆದಿದ್ದು. ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ. ಕೆಂಪು ಇರಬೇಕು ಇದು. ಓಕೆ, ನಾನು ಫಸ್ಟಿಗೆ ನಿಮಗೆ ಪೇರ್ಲೆ ಗಿಡ ತೋರಿಸ್ತೀನಿ. ಮರ ನೋಡಿ, ಇದೇ ಪೇರ್ಲೆ ಮರ ಫ್ರಂಟಲ್ಲಿದೆ, ಮನೆ ಫ್ರಂಟಲ್ಲಿದೆ ಇದು. ಓಕೆ, ಇವಾಗ ಇದನ್ನು ಕಟ್ ಮಾಡ್ತೀನಿ. ನೋಡೋಣ ಒಳಗಡೆ ಯಾವ ಕಲರ್ ಅಂತ ಹೇಳಿದ್ದು. ನನಗೆ ಕೆಂಪು ಅಂತಲೇ ಕಾಣುತ್ತೆ. ಓಕೆ ನೋಡಿ, ಪಿಂಕ್ ಕಲರ್ ನೋಡಿದ್ರಲ್ಲ, ತುಂಬ ಚೆನ್ನಾಗಿರುತ್ತೆ ಇದು, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹಣ್ಣಾಯ್ತು, ಇನ್ನು ಸ್ವಲ್ಪ ಕಾಯಿ ಇರಬೇಕಿತ್ತು, ಆವಾಗ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು ಇದು. ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಒಳ್ಳೆ ಇದೆ ಟೇಸ್ಟ್ ಇದರದ್ದು. ಮನೇಲಿ ಆಗಿದೆ ಯಾವಾಗಲೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಓಕೆ, ನಾವು ಒಮ್ಮೆ ಮಾರ್ಕೆಟಿಂದ ದೊಡ್ಡ ದೊಡ್ಡ ಪೇರ್ಲೆ ಹಣ್ಣು ತಂದಿದ್ವಿ ಅಲ್ಲ, ದೊಡ್ಡದಿತ್ತಲ್ಲ, ತುಂಬ ದೊಡ್ಡದಿತ್ತು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. 5 kg ತೊಗೊಂಡು ಬಂದಿದ್ವಿ. ತುಂಬ ಚೆನ್ನಾಗಿತ್ತು. ಆದರೆ ಮನೆಗೆ ಬಂದು ಕಟ್ ಮಾಡಿ ತಿಂತೀವಿ, ಎಲ್ಲದರಲ್ಲಿ ಹುಳ. ಒಂದು ಏನೋ ತಿನ್ನಲಿಕ್ಕೆ ಸಿಕ್ತು ಸರಿಯಾಗಿ ನಮಗೆ, ಮತ್ತು ಎಲ್ಲದರಲ್ಲಿ ಹುಳ. ಕಾಯಿ ಕೂಡ ಇತ್ತಲ್ವ, ಅದು ಕಾಯಿ ಕೂಡ ಇತ್ತು, ಹಣ್ಣಾಗಿರಲಿಲ್ಲ. ಆದರೂ ಎಲ್ಲದರಲ್ಲಿ ಹುಳ. ಮಾಲ್ಗಳಲ್ಲೆಲ್ಲ ಉಂಟು ಇವಾಗಲೂ, ದೊಡ್ಡದು ಇದೆ. ಕೆಲವು ಒಳ್ಳೇದು ಬರ್ಬೋದು, ನಂಗೆ ಗೊತ್ತಿಲ್ಲ. ಆದರೆ ಅದರ ನಂತರ ನಾವು ಯಾವಾಗಲೂ ಅಂತ ತರಲೇ ಇಲ್ಲ, ಇಷ್ಟನೇ ಆಗಲಿಲ್ಲ. ಅದು ತುಂಬ ಹುಳ ಇತ್ತು, ಎಷ್ಟು ಹುಳ ಇತ್ತಂತ ಇಲ್ಲ ಅದರಲ್ಲಿ. ಹೊರಗಡೆ ಹೈಬ್ರಿಡ್ ಎಲ್ಲ ತಿನ್ನೋದಕ್ಕಿಂತ ಮನೆಯಲ್ಲಿ ಆಗಿದ್ದು ತುಂಬ ಟೇಸ್ಟ್ ಆಗಿರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಅದೌದು, ಎಲ್ಲನೂ ಮನೆಯಲ್ಲೇ ಆಗೋದಿಲ್ಲ, ಕೆಲವು ಹೊರಗಡೆ ತಿನ್ನಲೇಬೇಕಾಗುತ್ತೆ ನಾವು. ಆದರೂ ಮಾವಿನ ಹಣ್ಣು, ಪೇರ್ಲೆ ಹಣ್ಣು, ಆಮೇಲೆ ಬಾಳೆಹಣ್ಣು, ಸಪೋಟ, ಇದೆಲ್ಲ ಚೆನ್ನಾಗಾಗುತ್ತೆ ಮನೆಯಲ್ಲಿ ಕೂಡ. ಜಾಗ ಎಲ್ಲ ಇದ್ದರೆ ಎಲ್ಲ ಮಾಡ್ಬೋದು, ತುಂಬ ಚೆನ್ನಾಗಿ ಆಗುತ್ತೆ ಅದೆಲ್ಲ. ರಜೆ ಸಿಕ್ಕಿದರೆ ಒಬ್ಬೊಬ್ಬರದ್ದು ಒಂದೊಂದು ಕೋತಿ ಆಟ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ.
ಒಬ್ಬ ಪೇಂಟಿಂಗ್ ಮಾಡ್ತಾಯಿದ್ದಾನೆ, ಒಬ್ಬ ಲ್ಯಾಪ್ಟಾಪಲ್ಲಿದ್ದಾನೆ, ಇನ್ನೊಬ್ಬ ಮೇಲೆ ಏನು ಮಾಡ್ತಿದ್ದಾನೆ ಯಾರಿಗೆ ಗೊತ್ತು. ಮೇಲೆ ಇದ್ದಾನೆ, ಇನ್ನೊಬ್ಬ ಕಾಣ್ತಾನೆ ಇಲ್ಲ. ವಿನು ವಿನು ಕಾಲಕನ್ನು ಸೈ. ಇನ್ನೊಬ್ಬ ಮೇಲೆ ಅಂತ ಮಾಡ್ತಾಯಿದ್ದಾನೆ. ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಪೋಸ್ಟ್ ಹಾಕಿದ್ದೀನಿ. 5 ಪ್ರಾಡಕ್ಟ್ಸನ್ನು ನಾನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ಪ್ಲೀಸ್ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಅದರಲ್ಲಿ ಯಾರ್ದಾದ್ರೂ ನಾನು ಹೆಸರು ಹೇಳ್ತೀನಿ. ಹಾಗಾಗಿ 5 ಪ್ರಾಡಕ್ಟನ್ನು ನಾನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ಲಿಂಕ್ಸ್ ಹಾಕಿದ್ದೀನಿ ನಾನು ಕೆಳಗೆ. ನಿಮಗೆ ಯಾವುದು ಪ್ರಾಡಕ್ಟ್ ಬೇಕು ನೋಡಿ. ಅದರಲ್ಲಿ 5 ಪ್ರಾಡಕ್ಟ್ ಹೆಸರು ನೀವು ನನಗೆ ಪೋಸ್ಟಲ್ಲಿ ಹಾಕಿ ನಾನು ಅದನ್ನು ಚೂಸ್ ಮಾಡಿ ನಿಮಗೆ ಗಿಫ್ಟನ್ನು ಕೊಡ್ತೀನಿ. ಆ 5 ಪ್ರಾಡಕ್ಟನ್ನು ಕೂಡ ನಿಮಗೆ ನಾನು ಕೊಡ್ತೀನಿ. ಹಾಗಾಗಿ ಎಲ್ಲರೂ ನೀವು ಪಾರ್ಟಿಸಿಪೇಟ್ ಮಾಡಿ. ನೀವು ಎಲ್ಲರೂ ಮಾಡಿದರೆ ನನಗೆ ಖುಷಿಯಾಗುತ್ತೆ ತುಂಬ. ಹಾಗಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಲಿಂಕ್ ಕ್ಲಿಕ್ ಮಾಡಿ ನೋಡಿ. ಅದರಲ್ಲಿ ನಿಮಗೆ ಇಷ್ಟ ಇದ್ದರೆ ಯಾವುದು ಇಷ್ಟ ಅಂತ 5 ಪ್ರಾಡಕ್ಟನ್ನು ಹಾಕಿ. ಓಕೆ, ತುಂಬ ಆಯಿತು ಇವತ್ತಿಗೆ ಇಷ್ಟು ಸಾಕು. ನಾಳೆ ಖಂಡಿತ ನಿಮಗೆ ಸಿಗ್ತೀನಿ ಒಂದು ಒಳ್ಳೆ ವೀಡಿಯೋಗೆ. ನಾಳೆ ಒಂದು ಒಳ್ಳೆ ವೀಡಿಯೋ ಹಾಕೋಣ ಅಂತ ಇದ್ದೀನಿ. ಹೆಣ್ಮಕ್ಕಳಿಗೆ ಮುಟ್ಟಾಗುವ ಆ ವಿಚಾರದಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಇದ್ದೀನಿ. ನಾಳೆ ವಿಡಿಯೋ ಎಲ್ಲರೂ ನೀವು ನೋಡಿ. ಸ್ವಲ್ಪ ನಮ್ಮ ಹೆಣ್ಮಕ್ಳ ವಿಚಾರದಲ್ಲಿ ಮಾತಾಡೋಣ ನಾಳೆ. ಆಮೇಲೆ ಇವಾಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕುಂಟು ಅವರಿಗೆಲ್ಲರಿಗೂ ಹಾಯ್ ಹೇಳ್ತೀನಿ. ಫಸ್ಟಾಗಿ ಸುಧಾಕರ್ ಅವರ ಬರ್ಡೇ. ಸುಧಾಕರ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿಮಗೆ ನಿಮ್ಮ ಏನು ಕನಸುಂಟು ಅದು ನನಸಾಗಲಿ. ಮೆಲಿಶಾ ಅವರ ಬರ್ತ್ಡೇ. ಮೆಲಿಶಾ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿಮಗೆ ಚೆನ್ನಾಗಿರಿ ನೀವು. ರಮ್ಯ ಅವರ ಸಿಸ್ಟರ್ ಜೀವಿತ ಅವರ ಬರ್ಡೇ. ಜೀವಿತ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿಮಗೆ ಖುಷಿಯಾಗಿರಿ ಯಾವಾಗಲೂ. ರೇಷ್ಮೆ ಮಗ ಸುಫಿಯಾನ್ ಅವರ ಬರ್ಡೇ. ಸುಫಿಯಾನ್, ಹಾಯ್ ಪುಟ್ಟ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿಮ್ಗೆ ಚೆನ್ನಾಗಿ ಆಟ ಆಡ್ತಾ ಇರಿ ಮನೆಯಲ್ಲಿ, ಚೆನ್ನಾಗಿ ಕಲಿಯಿರಿ ಮುಂದೆ. ಮಹಾವೀರ್ ಬಲ್ಲಾಲ್ ಅವರು 2nd PUC ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಬೆಸ್ಟ್ ಆಫ್ ಲಕ್. ನಿಮಗೆ ಚೆನ್ನಾಗಿ ನಿಮ್ಮ ರಿಸಲ್ಟ್ ಬರಲಿ ಅಂತ ಪ್ರೇ ಮಾಡ್ತೀನಿ ನಾನು. ಪ್ರಜ್ವಲ್ ಅವರು UKGಯಲ್ಲಿದ್ದಾರೆ. 96%. ಅವರ ಅಶ್ವಿನಿ ಅವರು ಹೇಳಿದ್ದಾರೆ ಅವರ ಅಮ್ಮ 96% ತೊಗೊಂಡು ಬಂದಿದ್ದಾರೆ. ತುಂಬ ಖುಷಿಯಾಯಿತು. ನಮ್ಮ ಕುಟುಂಬದ ಮಕ್ಕಳು ಇಷ್ಟು ಚೆನ್ನಾಗಿ ಕಲಿಯೋದು ನೋಡಿ ತುಂಬ ಖುಷಿಯಾಗುತ್ತೆ. ಪ್ರಜ್ವಲ್, ಕಾಂಗ್ರಾಟ್ಸ್ ನಿಮಗೆ. ಹೀಗೇ ಮುಂದೆ ಇನ್ನೂ ಕೂಡ 100% ತನ್ನಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ನಿಮಗೆ. ರೇಷ್ಮಾ ಅವರ ಮಗ ಆಯುಷ್. ಹಾಯ್ ಪುಟ್ಟ, ಹೇಗಿದ್ದೀರಾ? ರಿಯಾ ಅವರು ಸೌದಿಗೆ ಹೋಗ್ತಾ ಇದ್ದಾರೆ 15ಗೆ. ರಿಯಾ, ನಿಮಗೆ ಹ್ಯಾಪಿ ಜರ್ನಿ. ಚೆನ್ನಾಗಿರಿ ನೀವು. ಒಳ್ಳೆ ನಿಮ್ಮ ಜರ್ನಿ ಎಲ್ಲ ಚೆನ್ನಾಗಿ ನಡೀಲಿ ಅಂತ ನಾನು ಪ್ರೇ ಮಾಡ್ತೀನಿ. ನಿಹಾಲ್, ಕ್ರಿಸ್ಟಿನ್ ಅವರ ಮಕ್ಕಳು ನಿಹಾಲ್ ಹಾಗೂ ಸಾಕ್ಷಿ ಒಳ್ಳೆ ಮಾರ್ಕ್ಸ್ 100% ಮಾರ್ಕ್ಸ್ ಒಂದಿಗೆ ಅವರು ಬಂದಿದ್ದಾರೆ. ತುಂಬ ಖುಷಿಯಾಯಿತು. ನಿಹಾಲ್ ಹಾಗೂ ಸಾಕ್ಷಿ, ಕಾಂಗ್ರೆಸ್ ನಿಮಗೆ. ಹೀಗೆ ಇನ್ನೂ ಕೂಡ ಚೆನ್ನಾಗಿ ಕಲೀರಿ ಅಂತ ನಾನು ಹೇಳ್ತೀನಿ ನಿಮಗೆ. ಹಾಗೂ ಚೆನ್ನಾಗಿ ಇವಾಗ ಬೇಸಿಗೆ ರಜೆ ನಿಮ್ಮದು ಒಳ್ಳೆ ರೀತಿಯಲ್ಲಿ ಕಳೀಲಿ ಅಂತ ಕೂಡ ಹೇಳ್ತೀನಿ. ವಿಜಯಲಕ್ಷ್ಮಿ ಅವರ ಮಕ್ಕಳು ಸುಹಾಸ್ ಆ್ಯಂಡ್ ವಿಕಾಸ್. ಹಾಯ್ ಸುಹಾಸ್, ಹಾಯ್ ವಿಕಾಸ್, ಹೇಗಿದ್ದೀರಾ ಪುಟಾಣಿಗಳೇ? ಲಕ್ಷ್ಮಿ ಫ್ರಮ್ ಹಂಪಿಯಿಂದ ಲಕ್ಷ್ಮಿ ಅವರ. ಲಕ್ಷ್ಮಿ ಅವರೇ, ಹಾಯ್ ಲಕ್ಷ್ಮಿ, ಹೇಗಿದ್ದೀರಾ ನೀವು? ಶೆಹನಾಸ್, ಹಾಯ್ ಶೆಹನಾಸ್, ಹೌ ಆರ್ ಯು? ಮಾರ್ಗರೇಟ್, ಹಾಯ್ ಮಾರ್ಗರೇಟ್, ಹೇಗಿದ್ದೀರಾ ಮಾರ್ಗರೇಟ್ ಅವರೇ? ಲಿಖಿತಾ, ಹಾಯ್ ಲಿಖಿತಾ, ಹೇಗಿದ್ದೀರಾ ನೀವು? ರಮ್ಯಾ ಗೌಡ ಅವರ ಮಗ ಹೆನೀಶ್. ಹಾಯ್ ಪುಟ್ಟ, ಹೇಗಿದೆಯಾ ಪುಟ್ಟ? ಚೆನ್ನಾಗಿರಿ ಯಾವಾಗಲೂ. ಓಕೆ, ಎಷ್ಟು ಜನರಿಗೆ ಹೇಳಲಿಕ್ಕಿತ್ತು. ಇನ್ನು ಯಾರಿಗಾದರೂ ನಾನು ಮಿಸ್ ಮಾಡಿದರೆ ಪ್ಲೀಸ್ ಬೇಸರ ಮಾಡಬೇಡಿ. ಇನ್ನೊಮ್ಮೆ ಹೇಳಿ, ನೀವು ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೀನಿ ನಿಮಗೆ. ಹಾಗೂ ತುಂಬ ಜನರು ತುಂಬ ಮುಂದೆ ಇರುವ ಕೆಲವೊಮ್ಮೆ ಬರ್ಡೇ ಇದ್ದರೆ, ಅಂದರೆ ಒಂದು 15 ದಿನ ಹಾಗೆಲ್ಲ ಇದ್ದರೆ ಹೇಳ್ತೀರಾ. ಕೆಲವೊಮ್ಮೆ ಅದು 1 ವಾರ ಇದ್ದರೆ ಅದು ನನಗೆ 1 ಡೇ ಮೊದಲು ನೀವು ಹೇಳಿದರೆ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಸ್ವಲ್ಪ ನೆನಪು ಕಮ್ಮಿ, ಅದನ್ನೆಲ್ಲ ನಾನು ಸೇವ್ ಮಾಡಿಡಲಿಕ್ಕೆ ಸ್ವಲ್ಪ ನೆನಪಿರೋದಿಲ್ಲ. ಹಾಗಾಗಿ ಪ್ಲೀಸ್ 1 ಡೇ ಮೊದಲು ಅಥವಾ 2 ಡೇಸ್ ಮೊದಲು ನೀವು ನನಗೆ ಹೇಳಿದರೆ ತುಂಬ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಪ್ಲೀಸ್ ಅದೊಂದು ನೀವು ನನಗೋಸ್ಕರ ಅದೊಂದು ಮಾಡಿ. ಆಮೇಲೆ ನಮ್ಮ ಕುಟುಂಬದಲ್ಲಿರುವ ಮಕ್ಕಳಿಗೆ ಹಾಗೂ ಎಲ್ಲ ಮಕ್ಕಳಿಗೆ ಕೂಡ ಪ್ಲೀಸ್ ನಿಮ್ಮ ಬೇಸಿಗೆ ರಜೆಯಲ್ಲಿ ತುಂಬ ಸೇಫ್ಟಿಯಾಗಿ ಆಟ ಆಡಿ. ಯಾಕೆಂದರೆ ನದಿ ಕಡೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಡೀಪಲ್ಲಿ ನದಿ ಹತ್ರ ಹೋಗೋದು ತುಂಬ ಇವಾಗ ಬೇಸಿಗೆಯಲ್ಲಿ ಹೆಚ್ಚಾಗಿ ಮಕ್ಕಳು ತಮ್ಮ ಜೀವವನ್ನು ಕಳ್ಕೊಳ್ತಾರೆ. ತುಂಬ ನಿಮ್ಮ ಜೀವ ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯವರು ಎಲ್ಲರೂ ನಿಮ್ಮ ಜೀವದ ಮೇಲೆ ಜೀವ ಇಟ್ಟಿರ್ತಾರೆ. ತುಂಬ ಕಷ್ಟದಲ್ಲಿ ನಾವು ನಿಮ್ಮನ್ನು ಬೆಳೆಸಿರ್ತೀವಿ. ಇಷ್ಟು ದೊಡ್ಡವರಾದಾಗ ನಿಮ್ಮನ್ನು ಕಳ್ಕೊಳ್ಳಿಕ್ಕೆ ನಮಗೆ ತುಂಬ ಬೇಸರ ಆಗುತ್ತೆ. ನೀವು ಹೇಗೋ ಹೋಗ್ತೀರಾ, ಸ್ವರ್ಗಕ್ಕೆ ಹೋಗ್ತೀರಾ ಅಥವಾ ಹೇಗೋ ಹೋಗ್ತೀರಾ, ಆದರೆ ನರಕ ಅನುಭವಿಸೋದು ನಿಮ್ಮ ಮನೆಯವರು. ಹಾಗಾಗಿ ಪ್ಲೀಸ್ ನದಿ ಸೈಡ್ ಹೋಗುವಾಗ, ಬೀಚ್ ಸೈಡ್ ಹೋಗುವಾಗ ಅಥವಾ ವೆಹಿಕಲಲ್ಲಿ ಫಾಸ್ಟಾಗಿ ಹೋಗೋದು, ರ್ಯಾಶಾಗಿ ಡ್ರೈವಿಂಗ್ ಮಾಡೋದು. ಇವಾಗ ಮಕ್ಕಳಿಗೆ ತುಂಬ ಆಸೆ ವೆಹಿಕಲ್ ಕಲಿಬೇಕು, 2 ವೀಲರ್ ಅದು ಇದು ಕಲಿಯೋದು ಅಥವಾ ಸೈಕಲ್ ಇರಲಿ, ಎಂಥದ್ದಿರಲಿ
ಪ್ಲೀಸ್ ನೀವು ಸ್ವಲ್ಪ ಸೇಫ್ಟಿಯಾಗಿ ಮಾಡಿ. ಕಲಿಬೇಕು, ಎಲ್ಲದೂ ಕಲಿಬೇಕು, ಕಲಿಬಾರ್ದಂತ ಹೇಳಲ್ಲ. ನನ್ನ ಮಕ್ಕಳು ಕೂಡ ಇನ್ನು ನೆಕ್ಸ್ಟ್ 2 ವೀಲರ್ಸ್ ಎಲ್ಲ ಕಲಿತಾರೆ. ಅದು ಸೇಫ್ಟಿ ಜಾಗದಲ್ಲಿ ಕಲಿಯಿರಿ. ಮೇನ್ ರೋಡಿಗೆ ಹೋಗಬೇಡಿ, ಸಣ್ಣದಿರೋದಾದರೆ ನೀವು ರ್ಯಾಶಲ್ಲಿ ಹೋಗಬೇಡಿ, ಫಾಸ್ಟಲ್ಲಿ ಹೋಗಬೇಡಿ ಪ್ಲೀಸ್. ಅದನ್ನು ನೆನಪಲ್ಲಿಡಿ. ಇಷ್ಟು ನಿಮಗೆ ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸಿರ್ತೀವಿ. ಪ್ಲೀಸ್ ನಿಮ್ಮ ಜೀವವನ್ನು ನೀವು ಕಾಪಾಡಿಕೊಳ್ಳಿ. ಯಾಕೆಂದರೆ ಮುಂದೆ ನೀವೇ ನಮ್ಮ ದೇಶದ ಪ್ರಜೆಗಳು ಅಂತ ಹೇಳ್ತೀವಿ ನಾನು. ಹಾಗಾಗಿ ನೀವು ಯಾರನ್ನು ನಿಮ್ಮನ್ನು ಕಳ್ಕೊಳ್ಳಿಕ್ಕೆ ನಮಗೆ ಯಾರಿಗೂ ಇಷ್ಟ ಇರೋದಿಲ್ಲ. ಹಾಗಾಗಿ ಪ್ಲೀಸ್ ಬೇಸಿಗೆಯಲ್ಲಿ ಚೆನ್ನಾಗಿ ಆಟಾಡಿ, ತುಂಬ ಆಟಾಡಿ. ನಿಮ್ಮ ಇಷ್ಟು ಟೆನ್ಷನ್ ಇತ್ತು ನೋಡಿ ಕಲಿಯೋದು ಅದು ಇದೆಲ್ಲ ಬಿಟ್ಟು ಚೆನ್ನಾಗಿ ಆಟಾಡಿ. ಎಂಥ ನಿಮಗೆ ಎಂಜಾಯ್ ಮಾಡಲಿಕ್ಕುಂಟು ಮಾಡಿ, ಆದರೆ ಸೇಫ್ಟಿಯಾಗಿ ಮಾಡಿ ಪ್ಲೀಸ್. ಅದೊಂದು ನಾನು ಹೇಳೋದು ನಿಮಗೆಲ್ಲರಿಗೂ, ಮಕ್ಕಳಿಗೆ. ಓಕೆ, ಇಷ್ಟರಲ್ಲಿ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಲೈಕ್ ಮಾಡಿ. ಎಲ್ಲ ವೀಡಿಯೋಸ್ ನೀವು ಲೈಕ್ ಮಾಡಿದರೆ ಮಾತ್ರ ನನ್ನ ವೀಡಿಯೋ ರೆಕಮೆಂಡೇಷನ್ ಆಗುತ್ತೆ, ರೆಕಮೆಂಡಿಗೆ ಹೋಗುತ್ತೆ. ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ. ಇಷ್ಟರಲ್ಲಿ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.